ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಜಗತ್ತಿನ ಅತಿ ಹೆಚ್ಚು ಕಾಡುಗಳು ಇರೋದು ಎಲ್ಲಿ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರೋದು ಅಮೆಜಾನ್ ಮಳೆ ಕಾಡುಗಳು ಇರೋ ಬ್ರೆಜಿಲ್ ದೇಶ. ಆದ್ರೆ ನಿಮಗೊಂದು ಶಾಕಿಂಗ್ ವಿಷಯ ಗೊತ್ತಾ? ಅರಣ್ಯ ಸಂಪತ್ತಿನ ವಿಷಯದಲ್ಲಿ ಬ್ರೆಜಿಲ್ ಪ್ರಥಮ ಸ್ಥಾನದಲ್ಲಿ ಇಲ್ಲ. ವಿಸ್ತೀರ್ಣದಲ್ಲಿ ದೊಡ್ಡದಿರೋ ರಷ್ಯಾ ದೇಶವೇ ಈಗ ಅರಣ್ಯ ಸಾಮ್ರಾಜ್ಯದ ಕಿಂಗ್. ಜಗತ್ತಿನ ಒಟ್ಟು ಕಾಡುಗಳ ಪೈಕಿ 20% ಹಸಿರು ಈ ಒಂದೇ ದೇಶದಲ್ಲಿದೆ. ಅಷ್ಟಕ್ಕೂ ರಷ್ಯಾದ ಈ ಗ್ರೀನ್ ಪವರ್ ಹಿಂದಿರೋ ರಹಸ್ಯ ಏನು? ಹವಾಮಾನ ಬದಲಾವಣೆಗೆ ಈ ಕಾಡುಗಳು ಹೇಗೆ ಮದ್ದಾಗಿವೆ? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಭೂಮಿಯ 1/3 ಭಾಗದಷ್ಟು ಪ್ರದೇಶ ಅರಣ್ಯಗಳಿಂದ ಕೂಡಿದೆ. ಆದ್ರೆ ರಷ್ಯಾ ದೇಶ ಒಂದರಲ್ಲೇ ಇರೋ ಕಾಡುಗಳನ್ನ ನೋಡಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಸುಮಾರು 800 ಮಿಲಿಯನ್ ಹೆಕ್ಟೇರ್ಗಳಿಗಿಂತಲೂ ಅಧಿಕ ಹೆಸರು ಭೂಮಿ ರಷ್ಯಾದಲ್ಲಿದೆ. ಇಲ್ಲಿನ ಸೈಬೇರಿಯಾ ಭಾಗದ ಟೈಗಾ ಕಾಡುಗಳು ಎಷ್ಟು ವಿಶಾಲವಾಗಿವೆ ಅಂದ್ರೆ ಅದನ್ನು ದಾಟೋಕೆ ನಮಗೆ ದಿನಗಳೇ ಬೇಕಾಗುತ್ತೆ. ಇದು ಕೇವಲ ಪ್ರಾಣಿ ಪಕ್ಷಿಗಳಿಗೆ ಮನೆ ಅಲ್ಲ, ಇಡೀ ಜಗತ್ತಿನ ತಾಪಮಾನವನ್ನ ಸಮತೋಲನದಲ್ಲಿಡೋ ಎಸಿ ಅಂತೆ ಕೆಲಸ ಮಾಡುತ್ತೆ. ರಷ್ಯಾದ ಈ ಬೋರಿಯಲ್ ಕಾಡುಗಳಲ್ಲಿ ಹೆಚ್ಚಾಗಿ ಪೈನ್, ಸ್ಪ್ರೋರ್ಸ್ ಹಾಗೂ ಫರ್ ಮರಗಳು ಕಂಡುಬರುತ್ತವೆ. ಈ ಮರಗಳು ವಾತಾವರಣದಲ್ಲಿರೋ ಇಂಗಾಲದ ಡೈಆಕ್ಸೈಡ್ ಅನ್ನ ದೊಡ್ಡ ಮಟ್ಟದಲ್ಲಿ ಹೀರಿಕೊಳ್ಳುತ್ತವೆ. ಅಮೆಜಾನ್ ಕಾಡುಗಳನ್ನ ಜಗತ್ತಿನ ಶ್ವಾಸಕೋಶ ಅಂತ ಕರೆದ್ರೆ ರಷ್ಯಾದ ಈ ಹಸಿರು ಸಾಮ್ರಾಜ್ಯವನ್ನ ಭೂಮಿಯ ನೈಸರ್ಗಿಕ ಶಕ್ತಿ ಅಂದ್ರೆ ಕೇಂದ್ರ ಅಂತ ಕರೀತಾರೆ. ಇಲ್ಲಿನ ಮರಗಳ ಸಾಂದ್ರತೆ ಮತ್ತು ವಿಸ್ತೀರ್ಣ ನೋಡಿದ್ರೆ ಅಮೆರಿಕ ಅಥವಾ ಚೀನಾದ ಅರಣ್ಯಗಳು ಇದರ ಮುಂದೆ ತೀರಾ ಸಣ್ಣದಾಗಿ ಕಾಣ್ತವೆ. ಇನ್ನು ಅರಣ್ಯ ಸಂಪತ್ತಿನ ಟಾಪ್ 5 ಪಟ್ಟಿಯನ್ನ ನೋಡೋದಾದ್ರೆ ರಷ್ಯಾ ಮೊದಲ ಸ್ಥಾನದಲ್ಲಿದ್ರೆ ಬ್ರೆಜಿಲ್ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ಕೆನಡಾ, 4ನೇ ಸ್ಥಾನದಲ್ಲಿ ಅಮೆರಿಕ ಮತ್ತು 5ನೇ ಸ್ಥಾನದಲ್ಲಿ ಚೀನಾ ದೇಶಗಳಿವೆ. ವಿಶ್ವಸಂಸ್ಥೆ ಆಹಾರ ಕೃಷಿ ಸಂಸ್ಥೆ ಅಂದ್ರೆ FAO ಸ್ಯಾಟಲೈಟ್ ಚಿತ್ರಗಳ ಮೂಲಕ ಈ ಲೆಕ್ಕಾಚಾರವನ್ನ ಸಿದ್ಧಪಡಿಸುತ್ತದೆ. ಮರಗಳ ಎತ್ತರ ಮತ್ತು ಹಸಿರಿನ ಸಾಂದ್ರತೆಯನ್ನು ಆಧರಿಸಿ ಈ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಈ ಕಾಡುಗಳು ಕೇವಲ ಮರಗಳ ಗುಂಪಲ್ಲ, ಅವು ಆ ದೇಶದ ಆರ್ಥಿಕ ಬೆನ್ನೆಲುಬು ಕೂಡ ಹೌದು. ರಷ್ಯಾದ ಕಾಡುಗಳು ಜಗತ್ತಿನ ಸಿಹಿ ನೀರಿನ ಸಂಗ್ರಹಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಮಣ್ಣಿನ ಸವಕಳಿ ತಡೆಯೋದ್ರಿಂದ ಹಿಡಿದು ಲಕ್ಷಾಂತರ ಜನರಿಗೆ ಜೀವನೋಪಾಯ ನೀಡುವವರೆಗೆ ಈ ಹಸಿರು ಸಂಪತ್ತು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಗ್ಲೋಬಲ್ ವಾರ್ಮಿಂಗ್ಗೆ ಭಯ ಬಿದ್ದಿರೋ ಇಂದಿನ ಕಾಲದಲ್ಲಿ ಬೃಹತ್ ಅರಣ್ಯಗಳೇ ಮಾನವ ಕುಲವನ್ನ ಉಳಿಸುವ ರಕ್ಷಾ ಕವಚಗಳಾಗಿವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.